ಬಾಲಿವುಡ್ನಲ್ಲಿ ಇತ್ತೀಚೆಗಷ್ಟೇ ಬ್ಯಾಟ್ಸ್ ಆಫ್ ಬಾಲಿವುಡ್ ಅನ್ನೋ ವೆಬ್ ಸಿರೀಸ್ ಬಂದಿತ್ತು. ಶಾರುಖ್ ಖಾನ್ ಪುತ್ರ ನಿರ್ದೇಶನ ಮಾಡಿದ್ದ ಈ ಸರಣಿಯು ಬಾಲಿವುಡ್ ಸ್ಟಾರ್ಗಳ ಮತ್ತೊಂದು ಮುಖದ ದರ್ಶನ ಮಾಡಿತ್ತು. ಇದೀಗ ಆರ್ಯನ್ ಖಾನ್ ಬೆಂಗಳೂರಿಗೆ ಭೇಟಿ ನೀಡಿದ್ದು ವಿವಾದ ಸೃಷ್ಟಿಸಿದ್ದಾನೆ. ಆರ್ಯನ್ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ರ ಪುತ್ರ. ಈ ಹಿಂದೆ ಡ್ರಗ್ ಕೇಸ್ನಲ್ಲಿ ಜೈಲು ಪಾಲಾಗಿದ್ರು. ಇತ್ತೀಚೆಗಷ್ಟೇ ಬ್ಯಾಟ್ಸ್ ಆಫ್ ಬಾಲಿವುಡ್ ವೆಬ್ ಸಿರೀಸ್ ನಿರ್ದೇಶನದ ಮೂಲಕ ಸಂಚಲನ ಸೃಷ್ಟಿಸಿದ್ರು. ಇದೀಗ ಇದೇ ಆರ್ಯನ್ ನಗರದಲ್ಲಿ ದುರ್ವರ್ತನೆ ತೋರಿದ್ದಾನೆ. ಹೌದು, ಬೆಂಗಳೂರಿನ ಕಬ್ಬನ್ ಪಾರ್ಕ್ ಠಾಣಾ ವ್ಯಾಪ್ತಿಯ ಪಬ್ನಲ್ಲಿ ಶಾರುಖ್ ಖಾನ್ ಪುತ್ರ ಆರ್ಯನ್ ದುರ್ವರ್ತನೆ ತೋರಿದ್ದಾರೆ. ನವೆಂಬರ್ 28ರಂದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ರಸ್ತೆಯಲ್ಲಿರೋ ಪಬ್ ಒಂದರ ಉದ್ಘಾಟನೆಗೆ ಆರ್ಯನ್ ಬಂದಿದ್ದ. ಈ ವೇಳೆ ಆರ್ಯನ್ ಬಾಲ್ಕನಿಯಲ್ಲಿ ನಿಂತು ಜನರತ್ತ ಮಿಡಲ್ ಫಿಂಗರ್ ತೋರಿದ್ದಾನೆ. ವಿಷಯ ಏನಂದ್ರೆ, ಆರ್ಯನ್ ಈ ರೀತಿ ದುರ್ವರ್ತನೆ ತೋರುವಾಗ ಶಾಸಕ ಹ್ಯಾರಿಸ್ ಪುತ್ರ ನಲಪಾಡ್ ಹಾಗೂ ಸಚಿವ ಜಮೀರ್ ಅಹಮದ್ ಪುತ್ರ ಜೈದ್ ಖಾನ್ ಕೂಡ ಜೊತೆಯಲ್ಲಿದ್ರು. ಆರ್ಯನ್ ಕೆಟ್ಟದಾಗಿ ಸನ್ಹೆ ಮಾಡಿದ್ರೆ ಜೈದ್ ಹಾಗೂ ನಲಪಾಡ್ ನಗು ಬೀರಿದ್ದಾರೆ. ಸದ್ಯ ಘಟನೆ ಬಗ್ಗೆ ಯಾವುದೇ ದೂರು ದಾಖಲಾಗಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಯನ್ ವರ್ತನೆ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದೆ. ಪೊಲೀಸರೇ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಶಾರುಖ್ ಪುತ್ರನ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ತಾರಾ ನೋಡಬೇಕಿದೆ. ರಾಜಪಾಜಿ ನಾಯಕ್, TV9 ಬೆಂಗಳೂರು. ಆರ್ಯನ್ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ರ ಪುತ್ರ. ಈ ಹಿಂದೆ ಡ್ರಗ್ ಕೇಸ್ನಲ್ಲಿ ಜೈಲು ಪಾಲಾಗಿದ್ರು. ಇತ್ತೀಚೆಗಷ್ಟೇ ಬ್ಯಾಟ್ಸ್ ಆಫ್ ಬಾಲಿವುಡ್ ವೆಬ್ ಸಿರೀಸ್ ನಿರ್ದೇಶನದ ಮೂಲಕ ಸಂಚಲನ ಸೃಷ್ಟಿಸಿದ್ರು. ಇದೀಗ ಇದೇ ಆರ್ಯನ್ ನಗರದಲ್ಲಿ ದುರ್ವರ್ತನೆ ತೋರಿದ್ದಾನೆ. ಹೌದು, ಬೆಂಗಳೂರಿನ ಕಬ್ಬನ್ ಪಾರ್ಕ್ ಠಾಣಾ ವ್ಯಾಪ್ತಿಯ ಪಬ್ನಲ್ಲಿ ಶಾರುಖ್ ಖಾನ್ ಪುತ್ರ ಆರ್ಯನ್ ದುರ್ವರ್ತನೆ ತೋರಿದ್ದಾರೆ. ನವೆಂಬರ್ 28ರಂದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ರಸ್ತೆಯಲ್ಲಿರೋ ಪಬ್ ಒಂದರ ಉದ್ಘಾಟನೆಗೆ ಆರ್ಯನ್ ಬಂದಿದ್ದ. ಈ ವೇಳೆ ಆರ್ಯನ್ ಬಾಲ್ಕನಿಯಲ್ಲಿ ನಿಂತು ಜನರತ್ತ ಮಿಡಲ್ ಫಿಂಗರ್ ತೋರಿದ್ದಾನೆ. ವಿಷಯ ಏನಂದ್ರೆ, ಆರ್ಯನ್ ಈ ರೀತಿ ದುರ್ವರ್ತನೆ ತೋರುವಾಗ ಶಾಸಕ ಹ್ಯಾರಿಸ್ ಪುತ್ರ ನಲಪಾಡ್ ಹಾಗೂ ಸಚಿವ ಜಮೀರ್ ಅಹಮದ್ ಪುತ್ರ ಜೈದ್ ಖಾನ್ ಕೂಡ ಜೊತೆಯಲ್ಲಿದ್ರು. ಆರ್ಯನ್ ಕೆಟ್ಟದಾಗಿ ಸನ್ಹೆ ಮಾಡಿದ್ರೆ ಜೈದ್ ಹಾಗೂ ನಲಪಾಡ್ ನಗು ಬೀರಿದ್ದಾರೆ. ಸದ್ಯ ಘಟನೆ ಬಗ್ಗೆ ಯಾವುದೇ ದೂರು ದಾಖಲಾಗಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಯನ್ ವರ್ತನೆ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದೆ. ಪೊಲೀಸರೇ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಶಾರುಖ್ ಪುತ್ರನ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ತಾರಾ ನೋಡಬೇಕಿದೆ. ರಾಜಪಾಜಿ ನಾಯಕ್, TV9 ಬೆಂಗಳೂರು.